ಏನು ಗುರು ಕೂಲೆಂಟ್ ಬ್ಲಿಂಕ್ ಆಗ್ತಾ ಇದೆ. ಸಮಥಿಂಗ್ ಈಸ್ ರಾಂಗ್. ಕೂಲೆಂಟು ಬ್ಲಿಂಕ್ ಆಯಿತು, ನನಗೆ ರೇಡಿಯೇಟರ್ ಫ್ಯಾನ್ ವರ್ಕ್ ಆಗ್ತಾ ಇದೆಯಲ್ಲ ಗೊತ್ತಾಗ್ತಾ ಇಲ್ಲ. ಬಟ್ ಇಂಜಿನ್ ಸಿಂಬಲ್ ಏನು ಬಂದಿಲ್ಲ. ರೇಡಿಯೇಟರ್ ಫ್ಯಾನ್ ಹೋಗಿದ್ದೆ ಈ ಥರ ಹೆಚ್ಚಾಗಿ ಅಂತ ಬರುತ್ತೆ, ಇದು ರೆಡ್ ಬರುತ್ತೆ. ಹಾಂ ಹೌದು, ಇಲ್ಲಿ ಅಲ್ಲೆಲ್ಲೂ ಇನ್ನೆಲ್ಲೂ ಬಂದಿಲ್ಲ. ಅಂತ ಹೇಳಿದ್ರೆ ರೇಡಿಯೇಟರ್ ಫ್ಯಾನ್ ಇದೆಯಾ? ಇಲ್ಲ, ಆರ್ಡರ್ ಮಾಡಬೇಕು. ಆರ್ಡರ್ ಮಾಡಿದ್ರೆ ಬರೋದಕ್ಕೆ ಒಂದು ಸೊ ಲಾಸ್ಟ್ ಟೈಮು ಹಂಗೆ ಆಗಿತ್ತು. ನಾನು ಎಲ್ಲಿ ರಾಜಾಜಿನಗರದಲ್ಲಿ ಹಾಕ್ಸ್ಕೊಂಡಿದ್ದು. 3 ದಿನ ಆಗುತ್ತೆ ಅಂತ ಗುರು ಗಾಡಿ ಕೊಡೋದು. ಶಿಟ್ ಬ್ರೋ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಏನು ಗುರು ಕೂಲೆಂಟ್ ಬ್ಲಿಂಕ್ ಆಗ್ತಾ ಇದೆ. ಸಮಥಿಂಗ್ ಈಸ್ ರಾಂಗ್. ರೇಡಿಯೇಟರ್ ಫ್ಯಾನ್ ವರ್ಕ್ ಆಗ್ತಾ ಇಲ್ವಾ ಹೆಂಗೆ? ಲಾಸ್ಟ್ ಟೈಮ್ ಹಿಂಗೆ ಆಗಿತ್ತು. ಸೊ ನನಗೆ ಕೂಲೆಂಟ್ ಬ್ಲಿಂಕ್ ಆಗ್ತಾ ಇತ್ತು. ಸೊ ಅದಾದಮೇಲೆ ಇಲ್ಲಿ ಇಂಜಿನ್ನು ಸಿಂಬಲ್ ತೋರಿಸ್ತಾ ಇತ್ತು. ರೇಡಿಯೇಟರ್ ಫ್ಯಾನ್ ವರ್ಕ್ ಆಗ್ತಾ ಇಲ್ವಾ ಏನೋ ಕತೆ ಇದೆ. ಇವಾಗ ಹೋಗಿ ಚೆಕ್ ಮಾಡಿಸ್ಬೇಕು ಇವಾಗ. ಶಿಟ್, ಇವಾಗ ಕೂಲೆಂಟ್ ಆಫ್ ಆಯಿತು, ಬ್ಲಿಂಕ್ ಆಗ್ತಿರೋದು. ಸೊ ನಾನು ಲಾಸ್ಟ್ ಐ ಥಿಂಕ್ 5 to 6 months ಬ್ಯಾಕ್ ಸಕಲೇಶ್ಪುರ ರೈಡ್ ಪ್ಲ್ಯಾನ್ ಮಾಡಿದ್ದೆ. ಸೊ 3 to 4 days ಬ್ಯಾಕ್ ಫಾರ್ ದ ಆ್ಯಕ್ಚುಯಲ್ ರೈಡ್ ಇದೇ ಥರ ಸ್ಟಾರ್ಟ್ ಆಯಿತು. ಸೊ ನನಗೆ ಕನ್ಫ್ಯೂಸ್ ಆಯಿತು. ಅವಾಗ ನಾನು ಹೊಸದಾಗಿ ತೊಗೊಂಡಿರೋದು ಗಾಡಿನ, ಏನು ಆಗ್ತಾಯಿದೆ ಅಂತಲೇ ಗೊತ್ತಾಗಲಿಲ್ಲ. ನನಗೆ ಇಂಜಿನ್ ಸಿಂಬಲ್ ಎಲ್ಲ ಬಂದುಬಿಡ್ತು. ಸೊ ನಾನು ಏನು ಮಾಡಿದೆ, ಇಮ್ಮಿಡಿಯೇಟು ಸರ್ವಿಸ್ ಸ್ಟೇಷನ್ಗೆ ತೊಗೊಂಡೋಗ್ಬಿಟ್ಟೆ. ಸೊ ಇವಾಗ ಏನು ಆಗಿದೆ ಅಂತ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ನನಗೆ ಕೂಲೆಂಟ್ ಬ್ಲಿಂಕಿಂಗ್ ಆಫ್ ಆಗಿದೆ ಇವಾಗ. ಸೊ ಪ್ರಾಬ್ಲಮ್ ಏನಿಲ್ಲ ಅನಿಸ್ತಾ ಇದೆ. ಬಟ್ ಆ್ಯಕ್ಚುಲಿ ನಾನು ಇವಾಗ ತೋರಿಸ್ಲೇಬೇಕು ಇವಾಗ ಏನಾಗಿದೆ ಮುಂದೆ. ಸಮಥಿಂಗ್ ಹ್ಯಾಪನ್. ಒಂದೇ ನಿಮಿಷ, ಥ್ಯಾಂಕ್ ಯು. ಓ ಬಸ್ ಇದೆಯಾ? ಅದಕ್ಕನಾ ಸ್ಟಕ್ ಆಗಿಬಿಟ್ಟಿದೆ ಹೇಗೆ? ನನ್ನ ಪ್ರಕಾರ ಕೂಲೆಂಟ್ದೇ ಪ್ರಾಬ್ಲಮ್ ಇರುತ್ತೆ. ಒಂದು ವೇಳೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ದೆಮ್ ಚೆಕ್ ಒನ್ಸ್. ಸೊ ಗಾಡಿ ವಾರಂಟಿ ಇರೋದ್ರಿಂದ ಸೊ ನಂಗೆ ಔಟ್ಸೈಡಲ್ಲಿ ತೋರಿಸಿದ್ದು JB ಕತ್ರಿನೇ. ನೋಡೋಣ ಬನ್ನಿ, ಬರ್ತೀನಿ ಅಂತ ಹೇಳಿದ್ರು. ಲೆಟ್ಸ್ ಸಿ. ಕೂಲೆಂಟು ಬ್ಲಿಂಕ್ ಆಯಿತು, ನನಗೆ ರೇಡಿಯೇಟರ್ ಫ್ಯಾನ್ ವರ್ಕ್ ಆಗ್ತಾ ಇದೆಯಲ್ಲ ಗೊತ್ತಾಗ್ತಾ ಇಲ್ಲ. ಬಟ್ ಇಂಜಿನ್ ಸಿಂಬಲ್ ಏನು ಬಂದಿಲ್ಲ. ರೇಡಿಯೇಟರ್ ಫ್ಯಾನ್ ಹೋಗಿದ್ದೆ ಈ ಥರ ಹೆಚ್ಚಾಗಿ ಅಂತ ಬರುತ್ತೆ, ಇದು ರೆಡ್ ಬರುತ್ತೆ. ಹೌದು, ಇಲ್ಲಿ ಇನ್ನೆಲ್ಲೂ ಬಂದಿಲ್ಲ. ಬಟ್ ಜಸ್ಟ್ ಕೂಲೆಂಟ್ ಅಂತ ಬಂದು ಹಾಯ್ ಅಂತ ಬರ್ತಾಯಿತ್ತು. ರೇಡಿಯೇಟರ್ ಫ್ಯಾನ್ ಚೆಕ್ ಮಾಡಬೇಕು. ಅಲ್ಲ, ಲಾಸ್ಟ್ ಟೈಮು ಒಂದ್ಸತಿ ಚೆಕ್ ಮಾಡಿಸಿ ಬೇರೆ ಹಾಕ್ಸಿರೋದು. ಹಾಂ, ಚೆಕ್ ಮಾಡಬೇಕು. ಚೆಕ್ ಮಾಡ್ತೀರಾ? ಹಾಂ, ಅಂತ ಹೇಳಿದ್ರೆ ರೇಡಿಯೇಟರ್ ಫ್ಯಾನ್ ಇದೆಯಾ? ಇಲ್ಲ, ಆರ್ಡರ್ ಮಾಡಬೇಕು. ಆರ್ಡರ್ ಮಾಡಿದ್ರೆ ಬರೋದಕ್ಕೆ ಒಂದು ಸೊ ಲಾಸ್ಟ್ ಟೈಮು ಹಂಗೆ ಆಗಿತ್ತು. ನಾನು ಎಲ್ಲಿ ರಾಜಾಜಿನಗರದಲ್ಲಿ ಹಾಕ್ಸ್ಕೊಂಡಿದ್ದು. ಕೂಲೆಂಟ್ ಇದೆ ಬಟ್ ನಾವು ಲಾಂಗ್ ಹೋಗೋಕ್ಕಾಗಲ್ಲ. ಸೊ ಅದೇ ಪ್ರಾಬ್ಲಮ್ಮು. ಸೊ ಗಾಡಿ ಆನಲ್ಲಿದೆ, ಒಂದು 5 minutes ಆನಲ್ಲಿ ಇಡಬೇಕು. ಆವಾಗಲೇ ಗೊತ್ತಾಗೋದು ನಿಮಗೆ ಕೂಲೆಂಟು ರೇಡಿಯೇಟರ್ ಫ್ಯಾನ್ ವರ್ಕ್ ಆಗ್ತಿದೆಯಲ್ವ ಅಂತ. ಸೊ ಫ್ಯಾನ್ ತಿರುಗುತ್ತೆ. ಸೊ ಫ್ಯಾನ್ ಇರೋದು ಎಲ್ಲಿ ಇದ್ರ ಅಂಡರಲ್ಲಿರುತ್ತೆ. ಎಸ್, ಇಲ್ಲಿದೆ. ಅಲ್ಲಿ ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮಗೆ. ಅಲ್ಲಿದೆ ಫ್ಯಾನು. ಬಟ್ ನನ್ನ ಪ್ರಕಾರ ವರ್ಕ್ ಆಗ್ತಾ ಇಲ್ಲ ಅನಿಸುತ್ತೆ ಅದು. ನೋಡೋಣ. ಸೊ ನಾನು ಜಸ್ಟ್ ರಾಜಾಜಿನಗರ ಸರ್ವಿಸ್ ಸೆಂಟ್ರಲ್ಲಿ ಚೆಕ್ ಮಾಡಿದೆ. ಇವಾಗ ಇದೆ ಅಂತ ಹೇಳಿದರು ಸ್ಟಾಕು. ಬಟ್ ಒಂದು ವೇಳೆ ಇಲ್ಲ ಆಗಿಲ್ಲ ಅಂತ ಹೇಳಿದ್ರೆ ಸೀದಾ ಅಲ್ಲೇ ಹೋಗಬೇಕು. ಬಟ್ ಇವತ್ತೇ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಮಂಡೇನೇ ಆಯಿತು. ಬಟ್ ಲೆಟ್ ಅಸ್ ಚೆಕ್ ಹಿಯರ್. ಅರ್ಲಿ ಮಾರ್ನಿಂಗ್ ಬೆಂಗಳೂರಲ್ಲೂ ಈ ಥರ ಫಾಗು, ಥರ ಮಿಸ್ಟ್, ಸ್ವಲ್ಪ ಚಳಿ ಅನಿಸ್ತದೆ. ಅಂದ ಹಾಗೆ ನಾನು ಇವಾಗ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಬೇಗ ಆಗಿಬಿಟ್ಟು ಈ ರೇಡಿಯೇಟರ್ ಫ್ಯಾನ್ ಒಂದು ಏನು ಇಶ್ಯೂ ಅಂತ ಚೆಕ್ ಮಾಡಬೇಕಂತ ರಾಜಾಜಿನಗರ ಹೋಗ್ತಾ ಇದ್ದೀನಿ. ಕಲ್ಯಾಣ ನಗರದಲ್ಲಿ ಸ್ಟಾಕ್ ಇಲ್ಲ. ಇದ್ದರೂ ಅಂತ ಹೇಳಿದ್ರೆ ಆರ್ಡ್ರ್ ಕೊಟ್ಟರು 15 days ಸಮಥಿಂಗ್ ಆಗುತ್ತೆ ಬರೋದು ಅಂತ ಹೇಳಿದ್ರು. ನನಗೆ ಅಷ್ಟು ದಿನ ಎಲ್ಲ ತಡ್ಕೊಳ್ಳಿಕ್ಕೆ ಆಗಲ್ಲ. ಅಷ್ಟು ದಿನ ಎಲ್ಲ ಗಾಡಿನ ಮನೇಲಿಟ್ಟು ಬಸ್ಸಲ್ಲಿ ಓಡಾಡೋಕ್ಕೂ ಆಗಲ್ಲ. ಹೋಗೋ ರೂಟ್ಗಳು
ನಾವು ಹೋಗೋ ಪ್ಲೇಸಸ್ಗಳೆಲ್ಲ ಬಸ್ಸಸ್ಸಲ್ಲೆಲ್ಲ ರೀಚ್ ಆಗಲ್ಲ. ಹಾಗಾಗಿ ನಮಗೆ ಗಾಡಿ ಅವಶ್ಯಕತೆ ಅನಿವಾರ್ಯ ಎರಡೂ ಇದೆ. ಅಲ್ಲಿ ಇದೆ ಅಂತ ಹೇಳಿದರು ರಾಜಾಜಿನಗರದಲ್ಲಿ, ಬಟ್ಟು ವಾರಂಟಿ ಕ್ಲೈಮ್ ಮಾಡಬೇಕು. ಲಾಸ್ಟ್ ಟೈಮ್ ಅಲ್ಲೇ ಮಾಡಿಸಿದ್ದೆ, ಹೋಗಿ ನೋಡಬೇಕು ಬನ್ನಿ ಅಂತ ಹೇಳಿದ್ದಾರೆ. ಬಟ್ ಇವತ್ತೇ ಮಾಡಿಕೊಡ್ತಾರೋ ಇಲ್ಲ ಗಾಡಿ ಇಡಬೇಕು ಇಲ್ಲ ಬೇರೆ ಏನಾದರೂ ನೆಪ ಹೇಳ್ತಾರೋ ಗೊತ್ತಿಲ್ಲ, ಹೋಗಿ ಚೆಕ್ ಮಾಡಬೇಕು ಇವಾಗ. ನನ್ನ ಬ್ಯಾಂಗ್ಳೂರು ಹಿಸ್ಟ್ರಿ ಎಲ್ಲ ಇಷ್ಟೊಂದು ಫಾಸ್ಟಾಗಿ, ಇಷ್ಟೊಂದು ಈಸಾಗಿ ವಿದೌಟ್ ಟ್ರಾಫಿಕ್ ಯಾವುದು ಓಡಿಸೋ ಇಲ್ಲ ಅನ್ಸುತ್ತೆ. ನೆನಪಿಲ್ಲ ನನಗೆ ಓಡಿಸಿರೋದು. ಬಟ್ ಬೆಳಿಗ್ಗೆ ತುಂಬ ಚೆನ್ನಾಗಿರುತ್ತೆ ಸಿಟಿ ಒಳಗಡೆ ರೈಡ್ ಮಾಡೋಕ್ಕೆ. A few moments later. 3 ದಿನ ಆಗುತ್ತೆ ಅಂತ ಗುರು ಗಾಡಿ ಕೊಡೋದು. ಶಿಟ್ ಬ್ರೋ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಏನೂ ಮಾಡೋಂಗಿಲ್ಲ. ಸೊ 3 ದಿನ ಅಂತ ಹೇಳಿದ್ರೆ ಸ್ವಲ್ಪ ಲೆಂದೇ ಆಗುತ್ತೆ. ಬಟ್ ಎಲ್ಲೂ ಅವೈಲೇಬಲ್ ಇಲ್ಲದೆ ಇರೋದ್ರಿಂದ ಸೊ ರಾಜಾಜಿನಗರದಲ್ಲಿ ಇದೆ. ಸೊ ಹಾಗಾಗಿ ನಾವು ಏನೂ ಮಾಡೋಂಗಿಲ್ಲ, ಇಲ್ಲೇ ಬಿಟ್ಟು ಹೋಗ್ಬೇಕು ಗಾಡಿನ. ಬಟ್ ಹೋಗ್ತಾ ಇದ್ದೀನಿ, ಏನೂ ಮಾಡೋಂಗಿಲ್ಲ. ಲೆಟ್ಸ್ ವೇಟ್ ಫಾರ್ 3 days. ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ರು. ಹೋಪ್ ಫಾರ್ ದ ಬೆಸ್ಟ್. 3 days later. ಥ್ಯಾಂಕ್ ಯು ರಾಜಾಜಿನಗರ ಸರ್ವಿಸ್ ಸ್ಟೇಷನ್ ಗಾಯ್ಸ್. ತುಂಬ ಬೇಜಾರಾಯ್ತು ನನಗೆ. ಕಲ್ಯಾಣ ನಗರದಲ್ಲಿ ನಾವು ಯೂಶ್ವಲಿ ಸರ್ವಿಸ್ ಮಾಡಿಸೋದೇ ಅಲ್ಲಿ ಸ್ಪ್ಯಾರ್ಸ್ ಇಲ್ಲ, ಅದಿಲ್ಲ ಇದಿಲ್ಲ, ತರೋಕೆ 15 ದಿನ ಆಗುತ್ತೆ, ಮಾಡೋಕೆ 1 ವಾರ ಆಗುತ್ತೆ. ಫುಲ್ ಡಿಸಪಾಯಿಂಟ್ ಆಗಿಬಿಡ್ತೀವಿ. ಅಲ್ಲ 2 ಸಲ ಆಯ್ತು ಇವಾಗ ನಂದು ರೇಡಿಯೇಟರ್ ಫ್ಯಾನು ವರ್ಕ್ ಆಗದೆ ಇರೋದು. 2 ಸಲ ವಾರಂಟಿ ಕ್ಲೈಮ್ ಆಗಿದೆ. ಸೊ ಅದರ್ವೈಸ್ ಐ ವುಡ್ ಹ್ಯಾವ್ ಟು ಬ್ಯಾರ್ ನಿಯರ್ಲಿ 5 to 6K ನನ್ನ ಕೈಯಿಂದ ಆಗಬೇಕಿತ್ತು. ಇವಾಗ ಏನಿಲ್ಲ, ಸೀದಾ ಹೋಗಿ ಫಸ್ಟ್ ವಾಶ್ ಮಾಡಿಸ್ಬೇಕು ಗಾಡಿನ. ಗಾಡಿ ಈ ಕಂಡೀಷನಲ್ಲಿ ಅಂತ ನಂಗೆ ನೋಡೋಕ್ಕಂತೂ ಆಗಲ್ಲ. ಲೆಟ್ಸ್ ಗೋ. ಪೆಟ್ರೋಲ್ ಬೇರೆ ಬ್ಲಿಂಕ್ ಆಗ್ತಾ ಇದೆ. ಫಸ್ಟ್ ಪೆಟ್ರೋಲ್ ಹಾಕ್ಸ್ಕೋಬೇಕು. ಫುಲ್ ಟ್ಯಾಂಕ್ ಹಾಕಿ. ಹಾಂ ಹಾಂ ಹಾಕಿ ಹಾಕಿ